ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 21. ತಟಿಲ್ಲೇಖಾತನ್ವೀಂ ತಪನ ಶಶಿ ವೈಶ್ವಾನರಮಯೀಂ ನಿಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸಾ ಮಹಾಂತಃ ಪಶ್ಯಂತೋ ದಧತಿ ಪರಮಾಹ್ಲಾದಲಹರಿ. ಹೇ ಭಗವತಿ, ಮೂಲಾಧಾರಾದಿ ಷಟ್ಚಕ್ರಗಳ ಮೇಲಿರುವಂತಹ ಸಹಸ್ರದಳ ಕಮಲದಲ್ಲಿ ವಿದ್ಯುಲ್ಲೇಖೆಯಂತೆ ಹೊಳೆಯುತ್ತಿರುವಂತಹ ಸೂರ್ಯ ಚಂದ್ರಾಗ್ನಿ ಸ್ವರೂಪವಾದಂತಹ ನಿನ್ನ ಸಾಧಾಕ್ಯ ಕಲೆಯನ್ನು ಕಾಮಾದಿ ಮಾಲಿನ್ಯಗಳಿಲ್ಲದ ಅವಿದ್ಯಾದಿ ಮಾಯಾ ವಿಕಾರಗಳಿಲ್ಲದ ಮನಸ್ಸಿನಿಂದ ಅನುಭವಿಸುವ ಮಹಾನ್ ಯೋಗೀಶ್ವರರು ಪರಮಾನಂದ ಲಹರಿಯನ್ನು ಹೊಂದುವರು. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 22. ಭವಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತುಂ ವಾಂಛನ್ ಕಥಯತಿ ಭವಾನಿ ತ್ವಮಿತಿ ಯಃ ತದೈವ ತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವೀಂ ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತ ಪದಾಂ. ಹೇ ಭವಾನಿ, ನಿನ್ನ ದಾಸನಾದ ನನ್ನಲ್ಲಿ ಕರುಣೆಯ ಕಡೆಗಣ್ಣ ನೋಟವನ್ನು ಹಾಯಿಸು ಎಂದು ಸ್ತುತಿಸುವಾಗ ಹೇ ಭವಾನಿತ್ವಂ ಎನ್ನುವಷ್ಟರಲ್ಲಿಯೇ ಅಂತಹ ಪರಮಭಕ್ತನಿಗೆ ವಿಷ್ಣು ಬ್ರಹ್ಮ ಇಂದ್ರಾದಿ ದೇವತೆಗಳ ಕಿರೀಟಗಳಿಂದ ನೀರಾಜನ ಮಾಡಿಸಿಕೊಳ್ಳುವಂತಹ ನಿನ್ನ ಪಾದಗಳ ಸಾಯುಜ್ಯ ಪದವಿಯನ್ನು ನೀನಾಗಿಯೇ ಕೊಡುವೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 23. ತ್ವಯಾ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸಾ ಶರೀರಾರ್ಧಂ ಶಂಭೋಃ ಅಪರಮಪಿ ಶಂಕೆ ಹೃತಮಭೂತ್ ಯದೇತತ್ತ್ವದ್ರೂಪಂ ಸಕಲಮರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲ ಶಶಿಚೂಡಾಲಮಕುಟಂ. ಹೇ ಭಗವತಿ, ನೀನು ಶಿವನ ಎಡ ಶರೀರವನ್ನು ಆಕ್ರಮಿಸಿ ಅಲ್ಲಿಗೂ ತೃಪ್ತಿಯಿಲ್ಲದ ಮನಸ್ಸಿನಿಂದ ಉಳಿದ ದಕ್ಷಿಣಾರ್ಧವನ್ನೂ ಕೂಡ ಆಕ್ರಮಿಸಿದ್ದೀ ಎಂದು ಸಂದೇಹ ಪಡುತ್ತೇನೆ. ಏಕೆಂದರೆ ನೀನು ಅರುಣಾಂಗಿಯಾಗಿ ಮುಕ್ಕಣ್ಣಿಯಾಗಿ ಸ್ತನಮಂಡಲದಿಂದ ಬಾಗಿ ಚಂದ್ರಕಲಾಯುಕ್ತವಾದಂತಹ ಕಿರೀಟವನ್ನು ಧರಿಸಿರುತ್ತೀಯೇ. ಇಲ್ಲಿ ಶಿವತತ್ವ ಹಾಗೂ ಶಕ್ತಿ ತತ್ವದ ಐಕ್ಯವನ್ನು ಹೇಳಿದೆ. ಇದು ಉತ್ತರ ಕೌಲ ಸಿದ್ಧಾಂತದ ದೃಷ್ಟಿಕೋನವಾಗಿದೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 24. ಜಗತ್ಸೂತೆ ಧಾತಾ ಹರಿರವತಿ ರುದ್ರಃ ಕ್ಷಪಯತೆ ತಿರಸ್ಕುರುವನ್ನೇತತ್ ಸ್ವಮಪಿ ವಪುರೀಶಸ್ತಿರಯತಿ ಸದಾ ಪೂರ್ವಃ ಸರ್ವಂ ತದಿದಮನುಗೃಹ್ಣಾತಿ ಚ ಶಿವಃ ತವಾಜ್ಞಾಮಾಲಂಬ್ಯ ಕ್ಷಣಚಲಿತಯೋರ್ಭ್ರೂಲತಿಕಯೋಃ. ಹೇ ಭಗವತಿ, ಬ್ರಹ್ಮನು ಸೃಷ್ಟಿಯನ್ನು ಮಾಡುತ್ತಾನೆ, ಶ್ರೀಹರಿಯು ಜಗತ್ ಪಾಲನೆಯನ್ನು ಮಾಡುತ್ತಾನೆ, ರುದ್ರದೇವನು ಲಯವನ್ನು ಮಾಡುತ್ತಾನೆ. ಈಶ್ವರನು ಈ ಮೂವರನ್ನು ಉಪಸಂಹರಿಸಿ ತನ್ನ ಶರೀರವನ್ನು ಸದಾಶಿವನಲ್ಲಿ ಲೀನಗೊಳಿಸುತ್ತಾನೆ. ಆ ನಂತರವೇ ತಾಯಿಯ ಕಡೆ ಹುಬ್ಬಿನ ಆಜ್ಞೆಯನ್ನು ಪಡೆದವನಾಗಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರರೆಂಬ
4 ಮೂಲ ತತ್ವಗಳನ್ನು ಸೃಷ್ಟಿಸುತ್ತಾನೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 25. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೆ ಭವೇತ್ ಪೂಜಾ ಪೂಜಾ ತವ ಚರಣಯೋರ್ಯಾ ವಿರಚಿತಾ ತಥಾ ಹಿ ತ್ವತ್ಪಾದೋದ್ವಹನಮಣಿಪೀಠಸ್ಯ ನಿಕಟೆ ಸ್ಥಿತಾ ಹ್ಯೇತೆ ಶಶ್ವನ್ ಮುಕುಲಿತಕರೋತ್ತಂ ಸಮಕುಟಾಃ. ಹೇ ಶಿವೆ, ನಿನ್ನ ಚರಣ ಕಮಲಗಳಲ್ಲಿ ಯಾವ ಪೂಜೆಯು ಮಾಡಲ್ಪಟ್ಟಿತೋ ಅದೇ ಪೂಜೆಯು ನಿನ್ನ ರಜಸ್ಸು, ಸತ್ವ, ತಮೋ ಗುಣಗಳಿಂದ ಹುಟ್ಟಿದಂತಹ ಬ್ರಹ್ಮ, ವಿಷ್ಣು, ರುದ್ರರಿಗೂ ಆದಂತೆಯೇ. ಈ ಮೂವರು ನಿನ್ನ ಪಾದಗಳಿಗಾಗಿ ಇಟ್ಟಿರುವ ಮಣಿಪೀಠದ ಸಮೀಪದಲ್ಲಿ ತಮ್ಮ ಕೈಗಳನ್ನು ಜೋಡಿಸಿಕೊಂಡು ಯಾವಾಗಲೂ ನಿಂತಿರುತ್ತಾರೆ.